ಹಾಯ್ ಎಲ್ಲರಿಗೂ ಅಮ್ಮಾಸ್ ಕಿಚನಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆಸರುಕಾಳು ದೋಸೆ. ಹೆಸರುಕಾಳು ದೋಸೆನ ಹೇಗೆ ಮಾಡೋದು ಬನ್ನಿ ನೋಡೋಣ. 1 ಬೌಲಷ್ಟು ನೆನೆಸಿರೋ ಹೆಸರುಕಾಳು, ಜೀರಿಗೆ, ಕರಿಬೇವು, ಶುಂಠಿ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಹೆಸರುಕಾಳು, ತೆಂಗಿನಕಾಯಿ, ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೀಟಾಗಿ ಸಣ್ಣಗೆ ರುಬ್ಕೊಂಡು ಆಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದಕ್ಕೆ ನಾವು ಅಕ್ಕಿ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಹೆಸರು ಕಾಳು ಕಾಯಿ ಹಾಕಿದರೆ ಸಾಕು. ದೋಸೆ ತುಂಬ ಟೇಸ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಹಂಚು ಇಟ್ಕೊಂಡಿದ್ದೀನಿ ನಾನು, ಹಂಚು ಕಾದಿದೆ, ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ ದೋಸೆ ಹಾಕ್ತಿದ್ದೀನಿ. ಚೆನ್ನಾಗಿ ಬಂದಿದೆ ದೋಸೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಎಲ್ಲೂ ದೋಸೆ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಮೇಲೆ ತುಪ್ಪ ಹಾಕ್ಕೋತಿದ್ದೀನಿ. ನೀವು ಬೇಕಾದರೆ ಆಯಿಲ್ ಹಾಕ್ಕೋಬೋದು, ಆಪ್ಷನಲ್ಲು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ 2 ಸೈಡನ್ನು ಬೇಯಿಸ್ಕೋಬೇಕು. ಈಗ ಒಂದು ಸೈಡ್ ಅದು ರೋಸ್ಟ್ ಆಗಿದೆ, ನಾನು ಅದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ ಇವಾಗ ದೋಸೆನ. ನೋಡಿ ಈ ಸೈಡನ್ನು ಬೇಯಿಸ್ಕೋಬೇಕು. ನೋಡಿ ಗೋಲ್ಡನ್ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ಮತ್ತು ಇದು ಕ್ರಿಸ್ಪಿ ಆಗಿದ್ದರೆ ಹಾರ್ಡ್ ಇರಲ್ಲ, ತುಂಬ ಸಾಫ್ಟಾಗಿರುತ್ತೆ ದೋಸೆ. ತುಂಬ ಬೇಗನೆ ಆಗುತ್ತೆ ದೋಸೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು. ನಾನು ಇದನ್ನು ಮೆಂತ್ಯ ಮತ್ತು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ಇನ್ನೂ ಬೇರೆ ರೆಸಿಪೀಸ್ಗಾಗಿ ಅಮ್ಮ ಕಿಚನ್ನ ಫಾಲೋ